ಸತ್ತವರು ಭೂಮಿಗೆ ಮರಳುವುದು ನಿಜ. ನೀನು ಊಹಿಸಲು ಒಳಗಿರುವುದಕ್ಕಿಂತ ಹೊರಗಿರುವುದೇ ದೊಡ್ಡ ತೆರೆ. ಅಲ್ಲ, ಸಾಯುವವನು 1 ಗಂಟೆ ಮೊದಲವಲ್ಲ, 1 ಗಂಟೆ ತಡವಾದರೆ ನಿನ್ನ ಬ್ರಹ್ಮವಂದಿಗಳು ಎಂದು ಮುಂದನ್ನು ನೋಡದೆ ಬಸವಯ್ಯ ಲಿಂಗನ ಮಂತ್ರಿಯನ್ನು ಸೆರೆ ಹಿಡಬೇಕು. ಸಾಕ್ಷಾತ್ಕಾರ ಮಾಡಿಸಲು ಅದು ಒಳ್ಳು ಬಯಲು ದೇವಿ ಜನರು ನಮ್ಮ ಗುರುಗಳ ಜನರು ಕುರಿಗಳು ನನ್ನ ಮುಂದವರು ನಿಲ್ಲುವರೆ. ಆ ಸೋಮಯ್ಯ ಏನದು ಸುದ್ದಿ ಸೋಮಯ್ಯ? ನಿಮ್ಮ ಗಟ್ಟಿ ಹೇಳಿದಲ್ಲ ನಿಜವೇ? ಸುದ್ದಿ ಈಗಾಗಲೇ ಊರಲ್ಲೆಲ್ಲ ಹಬ್ಬಿ ಹೋಗಿ ಪುರ ಜನರು ಸಹ ಗುಂಪು ಗುಂಪಾಗಿ ಮಾತನಾಡಲು ತೊಡಗಿದ್ದಾರೆ. ಬಸವಯ್ಯನೇ ಬಸವಯ್ಯ ನಿಂಗಣ್ಣ ಮಂತ್ರಿಗಳ ನಿಲಯದಲ್ಲಿ ಯಾವುದೋ ಕಾರ್ಯದಲ್ಲಿ ತೊಡಗಿದ್ದಾರೆ ಎಂಬುದು ವಾರ್ತೆ. ನಿಜವರಡಿಯಲ್ಲಿ ಶಿವಯ್ಯ ಹೋಗಿದ್ದಾರೆ. ನಾವಿಂದು ಕಾಲ ವಿಳಂಬ ಮಾಡಿದರೆ ನಮಗೆ ಶುಭವಲ್ಲ. ಹಾಗೆ ಆಗಲಿ. ಶಿವಯ್ಯಗೆ ಇಂಥ ಕಡೆ ಓಡಿಕೊಡ್ತಿದ್ದಾನೆ. ಹೌದು, ಏನಾಯ್ತು ಶಿವಯ್ಯ? ಲಿಂಗಣ್ಣ ಮಂತ್ರಿಗಳೊಡನೆ ಮುಂದುವರಿಸುತ್ತಿದ್ದಾರೆ. ಎಚ್ಚರಿಕೆಗಳೆಲ್ಲ ಆಹಾಕಾರ ನಿಮಗೆ ಕ್ಷೇಮಕರವಾಗಿಲ್ಲ. ಕದ ಮಾಡಿದರೆ ಅಮಂಗಲವಾಗಬಹುದೆಂದು ಓಡಿ ಬಂದ ಸೋಮಯ್ಯ ಶಿವಯ್ಯನ ಹೊರಡನೆ ಹೋಗಿ ಸೇನೆಯನ್ನು ಶುದ್ಧಿಗೊಳಿಸುವಂತೆ ರುದ್ರನಿಗೆ ಹೇಳಿ ನಾವು ಮುಂದೆ ಬರುತ್ತೇವೆ. ಎಚ್ಚರಿಕೆಯಿಂದ ಮುಂಬರಿರಬೇಕು. ಎಚ್ಚರಿಕೆಗಿಂತಲೂ ಕೆಚ್ಚಿರಬೇಕು ದೇವಿ. ನಿನಗೆ ಭಯವೇ? ನಾನೆಲ್ಲವನ್ನೂ ಮಾಡುವೆ. ಮೊಲ್ಮೆಯಂತಿರಲಿ ಸಾಧನೆ. ದುಃಖದ ಆಧಾರಗಳನ್ನು ಮೊದಲು ಪರಿಹರಿಸುವುದು ಸುಖಕ್ಕೆ ಆಧಾರ. ನನ್ನೊಳಗೆ ನೀನು ಬಾ. ನಿನ್ನ ಸಾಹಿತ್ಯವೇ ಭಕ್ತಿಯನ್ನು ಬ್ರೇಕ್ಗೊಳಿಸುವುದು ಸೈನಿಕ. ಔಷಧಿಯ ನೆಲೆಯಿಂದ ವಿಷವನ್ನು ಕೊಟ್ಟು ಕೊಂದರು. ನಿನ್ನನ್ನು ಕೊಂದು ರಾಜ್ಯ ಅಪಹರಿಸಲು ಯತ್ನಗೈವನು ಆ ಪಾಪಿ ನಿಂಬಯ್ಯ. ಎಚ್ಚರಿಕೆಯಿಂದಿರು, ಕಳುಹಿದರೆ ಮಹಾಪರಾಧವಾದೀತು. ಬಸವಯ್ಯ, ಬಿದನೂರು ಸಂಸ್ಥಾನವನ್ನು ಇದ್ದು ಕಾಗಯ್ಯದಿರು, ಸತ್ತು ನಿಂಬಯ್ಯ ಗೀಯದಿರು ಎಂದು ಹೇಳಿ ಮಾಯವಾಯಿತು. ಅಯ್ಯೋ 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 ಮಹಾರಾಜ,
ಕುಮಾರ, ಕ್ಷಮಿಸಲ್ಲ. ನೀನು ನನಗಿಂತಲೂ ಜಾಣುವವನು. ನನ್ನೀ ಮುದಿಮೆಂದುಳಿಗೆ ಕಪಟ ಬರೆಯುವ ಶಕ್ತಿ ತೊಲಗು. ಅದು ತಾಯಿ, ನಾವು ಎಚ್ಚರುವ ಮುನ್ನ ಅವರೇ ಎಚ್ಚರಗೊಂಡು ಕೆಲಸ ಕೆಡಬಹುದು. ಹಾವು ಮೊಟ್ಟೆ ನೋಡಿದು ಹೊರಗೆ ಬಹ ಮುನ್ನವೇ ಮೊಟ್ಟೆಯನ್ನು ಸುಟ್ಟು ಬೂದಿ ಮಾಡಲೇಬೇಕು. ಹೊನ್ನಯ್ಯ, ನೀನು ನಡೆ. ನಿಂಬಯ್ಯ ಚೆಲುವಾಂಬೆಯರ ಕುಹಕ ಕಿಳಿಯದಂತೆ ಮಾಡು. ನಾವೀಗಳೊಡನೆ ಬಂದು ಕಾಣಬೇಕು. ನೋಡಿ ಬರುತ್ತೇನೆ. ಸೋಮಯ್ಯ ಕೆಲವು ಜನ ಸೈನಿಕರೊಡನೆ ಬಂದಿದ್ದಾರೆ. ಏಕೆ? ಏಕೆಂದು ನಾನು ಹೇಳುತ್ತೇನೆ. ನೀವು ಬಸವಯ್ಯನವರು ರಾಜ ಕೈದಿಗಳು. ಏನಿದು ಸೋಮಯ್ಯ? ರಾಣಿಯವರ ಆಜ್ಞೆಯಾಗಿದೆ ನಿಮ್ಮಿಬ್ಬರನ್ನು ಹಿಡಿದು ತರಲು. ಸೈನಿಕರೇ, ಗತಿಸಿದ ಬಿದನೂರರಸರ ಪುತ್ರನಾದ ನಾನು ಆಜ್ಞೆ ಮಾಡ್ತೇನೆ. ಸೋಮಯ್ಯ, ನೀನು ಹಿಂತಿರುಗುವುದೆಂದು ಹಿಂತಿರುಗಿ. ಸೈನಿಕರೇ, ಸೈನಿಕರೇ, ರಾಣಿ ಚೆಲುವಂಬೆ ನಿಮಗಿದ್ದ ಭಾಷೆಯನ್ನು ಮರೆಯದಿರಿ. ತಡ ಮಾಡದೆ ಹಿಡಿದು ತನ್ನೀರಾದ ಕೈದಿಗಳನ್ನು. ಎಲ್ಲವೂ ಕಪಟಿಯ ಮಗನೇ, ಪಾಪಿಗಳ ಸಾಕಾರಿಯೇ. ಬಸವಯ್ಯ, ಹುಡುಕದಿರು. ಸತ್ಯಕ್ಕೆ ಜಯವಿದೆ. ಸೋಮಯ್ಯ, ನೀವೆಲ್ಲರೂ ಹಿಂತಿರುಗಿ ಹೋಗುವುದು. ನಾನು ಬಂದ ಮನೆಯವರನ್ನು ಈಗಲೇ ಕಾಣುತ್ತೇನೆ. ಮಂತ್ರಿಗಳೇ, ನಾವು ರಾಣಿಯವರ ಆಜ್ಞೆಯನ್ನು ಮೀರಲಾರವು. ರಾಣಿಯವರ ಕಟ್ಟಪ್ಪಣೆ ಇದೆ ನಿಮ್ಮಿಬ್ಬರನ್ನು ಹಿಡಿದು ತರಲು. ಬರಲು ತಿರಸ್ಕರಿಸಿದರೆ ಬಲಪ್ರಯೋಗ ಮಾಡಲು ಒಪ್ಪಣೆ ಇದೆ. ಬಸವಯ್ಯ, ನಾವೀಗ ಪ್ರತಿಭಟಿಸಿದರೆ ನಮಗೆ ಕೆಳಕಾಗುವುದು. ವೃತ್ತಿಯಿಂದ ಮುಂದುವರಿಯುವುದು. ಬರುತ್ತೇವೆ, ನಡೆಯಿರಿ. ಧೈರ್ಯವಾಗಿ ಹಿಂತಿರುಗಿ ಬರುತ್ತೇವೆ. ಬಸವಯ್ಯ ಲಿಂಗಣ್ಣನವರನ್ನು ಸೆರೆ ಹಿಡಿದರೆಂಬ ಕೃತಿಯ ಕೇಳಿ ಸಿಡಿಲೆರಗಿದಂತಾಯಿತು. ನೆತ್ತರು ಕುದಿದು ಹೋಯಿತು. ನಿನ್ನ ನೋವನ್ನು ನೆನೆದು ಸಂತೈಸಲೆಂದು ನಿಮ್ಮ ಬಳಿ ಬಂದೆ. ಏನು ಸೆರೆಗೊಯ್ದರೆ? ರುದ್ರಾಂಬೆ, ಚೆಲುವಾಂಬೆ ನಿಮ್ಮಯ್ಯರೆಂದರೆ ಮಾನವರು ಎಂದರಿಯಬೇಡ, ಯಮನಾಡುಗಳು. ಅಯ್ಯೋ ತಂದೆಯೇ, ನೀವಿಂದು ದುರ್ಮರಣಕ್ಕೀಡಾದರ. ಬಸವಯ್ಯನಿಂದಲೇ ನಿನ್ನ ತಂದೆಗೆ ದುರವಸ್ಥೆ ಬಂದಿದೆ. ಬೇಡ, ಹಾಗಲ್ಲದಿರು. ಆದರೂ ನಿನ್ನ ಕೈಲಿದೆ ಅವನ ಉಳುಹುವುದು. ನನ್ನ ಜೀವವನ್ನಾದರೂ ತೆಗೆದು ಸಲಹುವೆನು. ಏನದು ಹೇಳು. ಬಸವಯ್ಯನನ್ನು ತೊರೆದು ನೀನೆನ್ನ ನೋಡಿದರೆ ನನ್ನ ಕೇಳಲು ಬೆಳೆಸದೆಯೇ ಅವರನ್ನೆಂತಾದರೂ ಬೆಳೆಸುವೆ. ನಾನಿನ್ನ ತಂಗಿ, ನೀ ನನ್ನ ಸೋದರ. ಬಸವಯ್ಯನನ್ನು ನೀನೆಂತು ಒಲಿದಿರುವೆಯೋ ಅಂತನ್ನೇ ನೋಡಿದಿರುವೆಯಾ ಹೇಳು. ಶಿವಯ್ಯ, ನನ್ನೊಂದ ನುಡಿದು ಇನ್ನೇನಾದರೂ ಕೇಳು. ಹಾಗದು ರುದ್ರ, ನಿನ್ನ ನಾನೆಂತು ಪ್ರೀತಿಸುವೆನೆಂಬುದನ್ನು ನೀನರಿಯೆ. ಒಮ್ಮೆ ಒಂದೆಡೆ ಬಂಧಿಸಿದ ಒಮ್ಮೆ ಇಂದು ಮತ್ತೊಂದೆಡೆಗೆ ನೆಲೆಸುವುದು. ತುಂಬಿ ಹಲವು ಹೂಗಳ ನೋಡಿ ತುದಿಯಲ್ಲಿ ತನಗೆ ಬೇಕಾದುದನ್ನು ಬೆಳೆಸು. ಅಂತೆಯೇ ಹಲವೆಡೆಗಳಲ್ಲಿ ಸಂಚರಿಸುವ ಪ್ರೇಮಕ್ಕೆ ದೋಷವು ಅದಂತಿರಲು. ನಿನ್ನ ತಂದೆಯ ಜೀವ ಉಳಿಯಬೇಕಾದರೆ ನನ್ನನ್ನು ಉಳಿಯಲು ಇಲ್ಲದಿರೆ ಇಂದೋ ನಾಳೆಯೋ ಅವರಿಬ್ಬರು ನಿನಗೆ ದೊರಕದಂತ. ಈ ಪಾಪಿ ಇದಕ್ಕಾಗಿಯೇ ಇಲ್ಲಿಗೈದನು. ಇವನ ದ್ರವ್ಯಕ್ಕೆ ತಪ್ಪುದನೇ ಮಾಡುವನು. ಶಿವಯ್ಯ, ಬಸವಯ್ಯನ ಅಪ್ಪುದಿನ ಪ್ರೇಮಕ್ಕೆ ಅಪರಾಧ ಬೆಸಗಿದ್ದಂತಾಗುವುದು. ನನ್ನದು ಕೂಡ ಹಕ್ಕುದಿಲ್ಲ ಪ್ರೇಮ ಹೇಳುತ್ತೇನೆ. ಅಲ್ಲದೆ
ತನ್ನನ್ನೇ ತಾನು ಪಡೆದುಕೊಳ್ಳಲಾರದಿಹ ಆತನಿಗೆ ನೀನೇಕೆ ನಿನ್ನ ಒಲಬೇಕು? ನೀನೆಲ್ಲ ನೊಲಿದೆಯಾದರೆ ನಿನ್ನ ಅಳ್ತನೆಯ ತಂದೆಯು ಬದುಕುವನು, ಅದರಿಂದ ಆ ಬಡವ ಬಸವಯ್ಯನು ಉಳಿಯುವಂತಹ ನಿನ್ನ ನುಡಿದಂತೆ ಬಸವಯ್ಯ ನುಡಿದನು. ನಿನಗಾಗಿ ಏನು ಬೇಕಾದರೂ ಸಾಹಸವ ಮಾಡಿ ಬಾಳನೆ ಬೇಡಲಾನೆಂದು ಸಿದ್ಧನೇ. ಒಂದೇಲಿ ಲಾಭ ವಿಚಾರಿಸಿದ ಆಗಲಿ, ನಿನ್ನಾಸೆಯಂತೆ ನಡೆಯುವೆನು. ಹೇಗಾದರೂ ಅವರಿಬ್ಬರನ್ನು ಸೆರೆಮನೆಯಿಂದ ಬಿಡಿಸು. ಹಾಗಾದರಿಂದಿರುಳೇ ಅವರಲ್ಲಿಂದ ಬಿಡಿಸಿದನು. ಓ ನನ್ನ ರುದ್ರಾಂಬೆ, ನೀನಿಂದು ಶಿವಯ್ಯನನ್ನು ಅಮರನನ್ನಾಗಿ ಮಾಡಿದ. ನನ್ನೆದೆಯಲ್ಲಿ ಎಂದಿಗೂ ಸವಿಯದಿಹ ಸಾಹಸವು ಮೂಡಿದೆ. ನನ್ನ ತಾಯಿ ಸರ್ವನಾಶ! ಇಬ್ಬರನ್ನು ಸೆರೆಗೊಯ್ದರು. ಅವರಿಬ್ಬರು ಕೊಲೆಯಾಗುವರೆಂಬ ಸುದ್ದಿ ಊರುಗಳಲ್ಲೆಲ್ಲ ಹಬ್ಬಿದೆ. ಮುಂದೇನು ಗತಿ? ಚಿಂತೆ ಇಲ್ಲ ಅಮ್ಮಯ್ಯ, ನೀನು ನಮಗೆ ನೆರವಾಗುತ್ತಿದ್ದರೆ ಈ ರಾತ್ರಿಯೇ ಅವರನ್ನ ಮಾಡ್ತಾರೆ. ನನ್ನಲ್ಲಿ ಕರುಣೆ ಇಡು. ಶಿವಯ್ಯನಿಗೆ ನೆರವಾಗು. ಈ ಕಷ್ಟ ನಿನ್ನದಲ್ಲ, ನನ್ನದು. ನನ್ನ ಜೀವವನ್ನು ತೆತ್ತು ಪ್ರಯತ್ನ ಮಾಡುತ್ತೇನೆ. ಶಿವಯ್ಯ, ನಾನು ಸಿದ್ಧನಿದ್ದೇನೆ. ಉಪಾಯವೇನು ಹೇಳು. ಈ ಊರಿನಲ್ಲಿ ಸನ್ಯಾಸಿ ಬಂತ. ಹೌದು. ಆತನಿಗೆ ಅರಮನೆಯ ಕಾವಲುಗಾರರು, ಸೇವಕರು ಎಲ್ಲರೂ ಪರಿಚಯ. ಅರಮನೆಯ ಕಾವಲುಗಾರ ಸಿಂಗಣ್ಣನಿಗೆ ಅವರಲ್ಲಿ ಬಹಳ ಇರಲು. ಅದೆಲ್ಲ ನನಗೆ ನೀನು ನಡುರಾತ್ರಿಯ ಹೊತ್ತಿಗೆ ಸೆರೆಮನೆ ಬಳಿಗೆ ನನ್ನಷ್ಟರಲ್ಲಿ ಎಲ್ಲವನ್ನು ಸಿದ್ಧ ಮಾಡಿರುತ್ತೇನೆ. ಅವರನ್ನು ಸಾಗಿಸಿದ ತರುವಾಯ ನಿನಗೇನಾದರೂ ಕೇಳಾಗಬಹುದು. ಮೈಮರೆಸಿಕೊಳ್ಳಲು ಸಿದ್ಧರಾಗಿರಬೇಕು. ನನ್ನ ಕ್ಷೇಮದ ಚಿಂತೆ ನಿಮಗೆ ಬೇಡ. ಹೇಗಾದರೂ ಅವರಿಬ್ಬರನ್ನು ಸೆರೆಮನೆಯಿಂದ ಹೊರಗಿಡವು. ಒಳ್ಳೆಯ, ಈಗ ನನ್ನ ಜೊತೆ ಬಾ. ಮಾಡಬೇಕಾದ ಕೆಲವು ಸನ್ನಾಹಗಳು ತಡ ಮಾಡಬಾರದು. ಧೈರ್ಯದಿಂದಿರು ತಂಗಿ. ಹೇ ಜಗದೀಶ್ವರ, ನನ್ನ ತಂದೆಗೂ ನನ್ನ ಪ್ರಿಯತಮನಿಗೂ ಎಂತಹ ದುರ್ಗತಿ ಒದಗಿ ಬಂದಿದ್ದು ತಂದೆ. ನೀನೇ ಕಾಪಾಡು.